ನಮಸ್ಕಾರ. ನೀವು ನೋಡುತ್ತಿರುವುದು ನಿಮ್ಮ ವಿಶ್ವಾಸಾರ್ಹ ಸುದ್ದಿವಾಹಿನಿ. ರಾಜ್ಯ, ದೇಶ ಹಾಗೂ ವಿಶ್ವದ ಪ್ರಮುಖ ಬೆಳವಣಿಗೆಗಳನ್ನು ಒಂದೇ ವೇದಿಕೆಯಲ್ಲಿ ತಿಳಿದುಕೊಳ್ಳಲು ಸಿದ್ಧರಾಗಿ. ಇಂದಿನ ದಿನದ ಅತ್ಯಂತ ಪ್ರಮುಖ ಹಾಗೂ ಚರ್ಚೆಯಲ್ಲಿರುವ ಇಂದಿನ ಟಾಪ್ 10 ಸುದ್ದಿಗಳು ನಿಮ್ಮ ಮುಂದೆ. ರಾಜಕೀಯದಿಂದ ಕ್ರೀಡೆವರೆಗೆ, ಮನರಂಜನೆಯಿಂದ ತಂತ್ರಜ್ಞಾನವರೆಗೆ ಇಂದಿನ ದಿನದ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಹಾಗಾದರೆ ತಡ ಮಾಡದೆ ಆರಂಭಿಸೋಣ. ಇಂದಿನ ಟಾಪ್ 10 ಪ್ರಮುಖ ಸುದ್ದಿಗಳು. ರೋಮಾಂಚಕ ಗೆಲುವು ಸಾಧಿಸಿ ಅಗ್ರಸ್ಥಾನಕ್ಕೇರಿದ ಆರ್ಸಿಬಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕೊನೆಯ ಓವರ್ನ ರೋಮಾಂಚಕ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಸೋಲಿಸಿ ಇಂಡಿಯನ್ ಪ್ರೀಮಿಯರ್ ಲೀಗ್ 2026ರಲ್ಲಿ ಗೆಲುವಿನ ಹಾದಿಗೆ ಮರಳಿತು. ಎಂಐ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಅಧಿಕೃತವಾಗಿ ಪ್ಲೇಆಫ್ಗೆ ರೇಸ್ನಿಂದ ಹೊರಬಿದ್ದಿದ್ದರಿಂದ ಆರ್ಸಿಬಿ ಈಗ ಐಪಿಎಲ್ 2026 ಪಾಯಿಂಟ್ಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ನಾವು ಗೆಲುವಿಗೆ ಅರ್ಹರಲ್ಲ, ಆರ್ಸಿಬಿ ನಾಯಕನ ಹೇಳಿಕೆಗೆ ಅಭಿಮಾನಿಗಳ ಆಕ್ರೋಶ. ಗೆಲುವಿನ ಬಳಿಕ ಮಾತನಾಡಿದ ಪಾಟೀದಾರ್, ನಮ್ಮ ಬ್ಯಾಟಿಂಗ್ ಲೈನಪ್ನೊಂದಿಗೆ ನಾವು ಈ ಗುರಿಯನ್ನು ಸುಲಭವಾಗಿ ಬೆನ್ನಟ್ಟಬೇಕಿತ್ತು. ಆದರೆ ನಾವು ಕಷ್ಟಪಟ್ಟು ಪಂದ್ಯವನ್ನು ಗೆದ್ದವು. ಒಟ್ಟಾರೆಯಾಗಿ ಉತ್ತಮ ಆಟ ಮತ್ತು ಕೃನಾಲ್ ಪಾಂಡ್ಯ ತಂಡಕ್ಕಾಗಿ ಆಡಿದ ರೀತಿ ಉತ್ತಮವಾಗಿತ್ತು. ಆದರೆ ನಾವು ಈ ಗೆಲುವಿಗೆ ಅರ್ಹರಲ್ಲ ಎಂದರು. ಪ್ರಧಾನಿ ಮೋದಿ ಕರೆ ನೀಡಿದ ಬೆನ್ನಲ್ಲೇ ಚಿನ್ನದ ದರದಲ್ಲಿ ಭಾರೀ ಇಳಿಕೆ. ದೇಶದ ಆರ್ಥಿಕತೆಯನ್ನು ಸುಸ್ಥಿತಿಗೆ ತರುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿರುವ ಒಂದು ಮಹತ್ವದ ಕರೆ ಈಗ ಇಡೀ ದೇಶದ ಆಭರಣ ಮಾರುಕಟ್ಟೆಯಲ್ಲಿ ಸಂಚಲನ ಸೃಷ್ಟಿಸಿದೆ. ಮುಂದಿನ 1 ವರ್ಷದ ಕಾಲ ಮದುವೆ ಸಮಾರಂಭಗಳಿಗೆ ಚಿನ್ನ ಖರೀದಿಸಬೇಡಿ ಎಂಬ ಪ್ರಧಾನಿಯವರ ಮನವಿಯ ಬೆನ್ನಲ್ಲೇ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಎಂಸಿಎಕ್ಸ್ ನಲ್ಲಿ ಚಿನ್ನದ ಬೆಲೆ ಭಾರೀ ಪ್ರಮಾಣದಲ್ಲಿ ಕುಸಿದಿದೆ. ನಲ್ಲಿ ಶರವೇಗದ ಅರ್ಧಶತಕ, ಅಪ್ಪ ಇದು ನಿನಗಾಗಿ ಎಂದ ಊರ್ವಿಲ್ ಪಟೇಲ್. ಇಂಡಿಯನ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ಅತಿ ವೇಗದ ಅರ್ಧಶತಕ ಸಿಡಿಸಿದ ಬ್ಯಾಟರ್ ಎಂಬ ದಾಖಲೆ ಹೊಂದಿದ್ದ ರಾಜಸ್ಥಾನ ರಾಯಲ್ಸ್ ತಂಡದ ಆರಂಭಿಕ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ಅವರ ದಾಖಲೆಯನ್ನು ಊರ್ವಿಲ್ ಪಟೇಲ್ ಸರಿಗಟ್ಟಿದರು. ಜೈಸ್ವಾಲ್ ಅರ್ಧಶತಕ ಸಿಡಿಸಲು 13 ಎಸೆತ ತೆಗೆದುಕೊಂಡಿದ್ದರು. ಊರ್ವಿಲ್ ಕೂಡ ಅಷ್ಟೇ ಎಸೆತಗಳಿಗೆ ಅರ್ಧಶತಕ ಸಿಡಿಸಿದ್ದಾರೆ. ಆರ್ಸಿಬಿ ತಂಡದ ಕೋಚ್ಗೆ ದಂಡ. ಕೃನಾಲ್ ಬಾರಿಸಿದ ಚೆಂಡನ್ನು ಹಿಡಿಯುವಲ್ಲಿ ಮುಂದಾಗಿದ್ದ ನಮನ್ ಧೀರ್ ಅವರ ಒಂದು ಕಾಲು ಬೌಂಡರಿ ಕುಶನ್ಗೆ ತಗುಲಿರಬಹುದೆಂದು ರಿಪ್ಲೇನಲ್ಲಿ ತಿಳಿದು ಬರುತ್ತಿದೆ. ಕೃನಾಲ್ ಪಾಂಡ್ಯ ಸ್ನಾಯು ಸೆಳೆತಕ್ಕೆ ಒಳಗಾಗಿದ್ದರಿಂದ ರನ್ ಓಡಲು ಸಾಧ್ಯವಾಗಲಿಲ್ಲ. ಈ ವೇಳೆ ಆರ್ಸಿಬಿ ಕೋಚ್ ಫ್ಲವರ್ ಅಂಪೈರ್ ಜೊತೆ ಕೋಪದಿಂದ ಮಾತನಾಡುವುದು ಕಂಡುಬಂದಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ. ರಾಜ್ಯಾದ್ಯಂತ 5 ದಿನ ಮಳೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ವಾಯುಭಾರ ಕುಸಿತದಿಂದಾಗಿ ಕರ್ನಾಟಕದಲ್ಲಿ ಮುಂದಿನ 5 ದಿನಗಳ ಕಾಲ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯದ ಕರಾವಳಿ, ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಗುಡುಗು, ಮಿಂಚು ಸಹಿತ ಬಿರುಗಾಳಿ ಮಳೆಯಾಗುವ ಸಾಧ್ಯತೆಯಿದೆ. ದೇವರು ಮದ್ಯ ಸೇವನೆ ಮಾಡ್ತಾರೆ, ನನ್ನ ಸಂಪುಟದ ಸಚಿವರು ಕುಡಿತಾರೆ. ಸಿಎಂ ಸಂಚಲನ ಹೇಳಿಕೆ. ಕಾರ್ಯಕ್ರಮದಲ್ಲಿ ಮದ್ಯಪಾನದ ಕುರಿತು ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು, ವೈಯಕ್ತಿಕವಾಗಿ ಮದ್ಯಪಾನ ಮಾಡುವುದಕ್ಕೆ ನನ್ನ ವಿರೋಧವಿಲ್ಲ, ಆದರೆ ಅದು ಎಂದಿಗೂ ವ್ಯಸನವಾಗಿ ಬದಲಾಗಬಾರದು ಎಂದು ಎಚ್ಚರಿಸಿದರು. ಅಲ್ಲದೆ ಮದ್ಯಪಾನವು ಕೇವಲ ಒಂದು ಹವ್ಯಾಸವಾಗಿರಬೇಕೇ ಹೊರತು ಅದು ಮನುಷ್ಯನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಚಟವಾಗಬಾರದು ಎಂದು ಎಚ್ಚರಿಸಿದರು. ಸಿಎಂ ಕುರ್ಚಿ ಅಲಂಕರಿಸಿದ ಬೆನ್ನಲ್ಲೇ 3 ಗ್ಯಾರಂಟಿಗಳಿಗೆ ಸಹಿ ಹಾಕಿದ ದಳಪತಿ ವಿಜಯ್. ತಮಿಳುನಾಡಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬಂದಿದ್ದು, ಇಂದು ಚೆನ್ನೈನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಈ ವೇಳೆ ನಟ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿ ಇದೀಗ ಮುಖ್ಯಮಂತ್ರಿ ಕುರ್ಚಿಯನ್ನು ಅಲಂಕರಿಸಿದ್ದಾರೆ. ರಿತೇಶ್ ನಿರ್ದೇಶನದ ರಾಜಾ ಶಿವಾಜಿ ಕಮಾಲ್ 2ನೇ ವಾರಾಂತ್ಯದಲ್ಲೂ ಮುಂದುವರಿದ ಅಬ್ಬರ. ರಿತೇಶ್ ದೇಶ್ಮುಖ್ ನಟಿಸಿ ನಿರ್ದೇಶಿಸಿರುವ ಐತಿಹಾಸಿಕ ಸಿನಿಮಾ ರಾಜಾ ಶಿವಾಜಿ ಬಾಕ್ಸ್ ಆಫೀಸ್ನಲ್ಲಿ ತನ್ನ ನಾಗಾಲೋಟ ಮುಂದುವರಿಸಿದೆ. ಮೇ 1 ರಂದು ತೆರೆಕಂಡ ಈ ಸಿನಿಮಾ ಕೇವಲ 10 ದಿನಗಳಲ್ಲಿ ಭರ್ಜರಿ ಗಳಿಕೆ ಮಾಡುವ ಮೂಲಕ ಚಿತ್ರರಂಗದ ಗಮನ ಸೆಳೆದಿದೆ. ಮರಾಠಾ ಸಾಮ್ರಾಜ್ಯದ ವೀರ ಪುರುಷ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಆಧಾರಿತ ಈ ಚಿತ್ರವು 2ನೇ ವಾರಾಂತ್ಯದ ಅಂತ್ಯಕ್ಕೆ ದೊಡ್ಡ ಮೊತ್ತವನ್ನು ತನ್ನದಾಗಿಸಿಕೊಂಡಿದೆ. ದೃಶ್ಯಂ 3 ಬಿಡುಗಡೆಗೂ ಮುನ್ನವೇ 4ರಿಂದ 5ನೇ ಭಾಗದ ಸುಳಿವು ನೀಡಿದ ನಟ ಮೋಹನ್ ಲಾಲ್. ಮಲಯಾಳಂ ಚಿತ್ರರಂಗದ ಮೆಗಾ ಹಿಟ್ ದೃಶ್ಯಂ ಫ್ರಾಂಚೈಸಿಯು 3ನೇ ಭಾಗಕ್ಕೆ ಕೊನೆಗೊಳ್ಳುವುದಿಲ್ಲ ಎಂಬ ಸುಳಿವನ್ನು ನೀಡುವ ಮೂಲಕ ನಟ ಮೋಹನ್ ಲಾಲ್ ಅವರು ಅಭಿಮಾನಿಗಳಲ್ಲಿ ಕುತೂಹಲ ಕೆರಳಿಸಿದ್ದಾರೆ. ದೃಶ್ಯಂ 3 ಸಿನಿಮಾ ಬಿಡುಗಡೆಗೆ ಸಜ್ಜಾಗಿರುವ ಬೆನ್ನಲ್ಲೇ ಅವರು ಈ ಆಸಕ್ತಿದಾಯಕ ವಿಚಾರವನ್ನು ಹಂಚಿಕೊಂಡಿದ್ದಾರೆ.